ಧರ್ಮಸ್ಥಳದಲ್ಲಿ ನಿಗೂಢವಾಗಿ ಉಳಿದಿರುವಂತದ್ದು ರಹಸ್ಯ. ರಹಸ್ಯ ಇದ್ದಿದ್ರೆ ಹೊರಗೆ ಬಂದಿರೋದು, ಅಲ್ಲಿ ರಹಸ್ಯನೇ ಇಲ್ಲ ಅನ್ನಂಗೆ ಆಗಿದೆ ಈಗ. ಯಾಕೆಂದ್ರೆ ಸಿಕ್ಕಿದ್ದೆಲ್ಲವೂ ಬಗೆದಷ್ಟು ಮಣ್ಣು ಬಿಟ್ರೆ ಯಾವ ಬುಡನೂ ಕೂಡ ಸಿಗ್ಲಿಲ್ಲ. ಆತ ಹೇಳ್ತಾ ಇದ್ನಲ್ಲ, ನೂರಾರು ಶವಗಳನ್ನ ಹೂತಿಟ್ಟಿದ್ದೆ ಅಂತ. ಅದು ಎಲ್ಲಿ ಹೂತಿಟ್ನೋ ಏನೋ ಗೊತ್ತಿಲ್ಲ. ಆತ ಹೂತಿದ್ದ ಅಥವಾ ಬೇರೆ ಇನ್ನೇನೋ ಬರುತ್ತೆ ಅದ ಅಂತ ಪ್ರಶ್ನೆ ಅಂತೂ ಸಹಜವಾಗಿ ಬರ್ತಾ ಇರುವಂಥದ್ದು. ಯಾಕೆಂದ್ರೆ ಒಂದು ಬುಡನಾದ್ರೂ ಸಿಗ್ಬೇಕಲ್ಲ, ಒಂದು ಬುಡನೂ ಕೂಡ ಸಿಗ್ಲಿಲ್ಲ. ಅಲ್ಲಿ ಬರೋಬ್ಬರಿ 17 ಪಾಯಿಂಟ್ ಅಗೆದ್ರೂ ಕೂಡ ಸಿಗದ ಸುಳಿವು. ಅಪಪ್ರಚಾರದ ಆರೋಪ. ಬಿಜೆಪಿಯಿಂದ ಧರ್ಮಸ್ಥಳ ಚಲೋವನ್ನ ಕೈಗೊಳ್ಳಲಾಗ್ತದೆ. ಯಾವಾಗ ಅನಾಮಿಕ ಅಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೆ ಅಂತ ಹೇಳಿದ ಆ ಸಂದರ್ಭದಲ್ಲಿ ಒಂದು ವರ್ಗದವರಿಗೆ ಅಲ್ಲೇನೋ ಆಗ್ಬಿಟ್ಟಿದೆ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಖುಷಿ ಕೂಡ ವ್ಯಕ್ತವಾಗ್ತಾ ಇತ್ತು. ಇನ್ನೊಂದು ವರ್ಗದವರಿಗೆ ಆತಂಕ ಇತ್ತು. ನಾವು ಮಾತ್ರ ಅಲ್ಲಿ ಗೊಂದಲ ನಿವಾರಣೆ ಆಗಲಿ ಅನ್ನುವಂಥ ನಿಟ್ಟಿನಲ್ಲೇ ಅನ್ಕೊಳ್ತಾ ಇದ್ವಿ. ಸೊ ಹೀಗಾಗಿನೇ SIT ರಚನೆ ಆಯಿತು. ಆ ಗೊಂದಲ ಒಂದೊಂದಾಗೆ ಈಗ ಕ್ಲಿಯರ್ ಆಗುವಂಥ ಕೆಲಸ ಆಗ್ತಾ ಇದೆ. ಇನ್ನು ಹೊಸ ಪಾಯಿಂಟ್, ಹೊಸ ಸಸ್ಪೆನ್ಸ್ ಹೇಗಿದೆ ಅಂತ ನೋಡ್ತಾ ಹೋಗೋಣ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಿಕಾಸ್ ಸೆಷನ್ನಲ್ಲೂ ಕೂಡ ತುಂಬಾ ಗಂಭೀರವಾಗಿ ಚರ್ಚೆ ಆಗಿರುವಂಥದ್ದು ಧರ್ಮಸ್ಥಳದ ಪ್ರಕರಣ. ಇನ್ನು ಧರ್ಮಸ್ಥಳದಲ್ಲಿ ದೂರುದಾರ ತೋರಿಸಿದಂತ ಎಲ್ಲಾ ಜಾಗದಲ್ಲೂ ಕೂಡ ಶೋಧ ಮಾಡಲಾಯಿತು. ಅದು 18 ಅಡಿ 20 ಅಡಿ ಆಳದವರೆಗೂ ಕೂಡ ಉತ್ಖನನ ಯಾವ ರೀತಿಯಾಗಿ ಆಗಿದೆ ನಿಮಗೂ ಕೂಡ ಗೊತ್ತಿದೆ. ಬರೋಬ್ಬರಿ 17 ಪಾಯಿಂಟ್ಗಳಲ್ಲಿ ಹುಡುಕಿದ್ರು ಕೂಡ ಸಿಕ್ತಿಲ್ಲ. ಎಕ್ಸೆಪ್ಟ್ 6ನೇ ಸ್ಪಾಟ್ ಅಲ್ಲಿ ಅಸ್ಥಿ ಪಂಜರದ ಅವಶೇಷ ಸಿಕ್ತು ಬಿಟ್ರೆ ಅಲ್ಲೂ ಬುಡೆ ಸಿಗ್ಲಿಲ್ಲ. ಹೊಸ ಹೊಸ ಪಾಯಿಂಟ್ಗಳ ಬಗ್ಗೆ ಹೇಳ್ತಿರುವಂತ ದೂರುದಾರ ಹೊಸ ಪಾಯಿಂಟ್ ಅನ್ನ ತೋರಿಸ್ತಾನೆ ಅವನೇ. ಇವರು ಕೂಡ ಅಗದಿದ್ದೆ, ಸಿಕ್ಕಿದ್ ಮಾತ್ರ ಕಲರ್ ಮಣ್ಣು. ನಾಳೆ ಹೊಸ ಪಾಯಿಂಟ್ಗಳನ್ನ ಗುರುತಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ದೂರುದಾರ ಗುರುತಿಸಿದ ಎಲ್ಲ ಪಾಯಿಂಟ್ ಅಗಿಲಿಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಈಗ ಆಲ್ರೆಡಿ ಅರ್ಧಕ್ಕರ್ಧ ಆತ ತೋರಿಸಿದ್ದಂಥದ್ರಲ್ಲಿ ಬರೀ ಬುಡೆ ಬಿಟ್ಟ ಅನ್ನುವಂಥ ಪ್ರಶ್ನೆ ಎದ್ದು ಕಾಣಿಸ್ತಾ ಇರುವಂಥದ್ದು. ಇನ್ನು ಧರ್ಮಸ್ಥಳ ಚಲೋವನ್ನ ಕೈಗೊಂಡಿರುವಂಥದ್ದು ಕೇಸರಿ ಪಡೆ. SIT ತನಿಖೆ ನೆಪದಲ್ಲಿ ಅಪಪ್ರಚಾರ ಆರೋಪವನ್ನ ಮಾಡಲಾಗ್ತಾ ಇದೆ. ಧಾರ್ಮಿಕ ಭಾವನೆಗಳಿಗೂ ಕೂಡ ಧಕ್ಕೆ ಎಂಬ ಆರೋಪವನ್ನ ಮಾಡಲಾಗ್ತಾ ಇರುವಂಥದ್ದು. ಬಿಜೆಪಿಯಿಂದ ಭಾನುವಾರ ಧರ್ಮಸ್ಥಳ ಚಲೋವನ್ನ ಹಮ್ಮಿಕೊಳ್ಳಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ನಾಳೆ ಬೆಳಗ್ಗೆಯಿಂದಲೇ ಧರ್ಮಸ್ಥಳದತ್ತ ಬಿಜೆಪಿ ನಿಯೋಗ ಹೋಗಲಿರುವಂಥದ್ದು. ಭಾನುವಾರ ಧರ್ಮಸ್ಥಳದಲ್ಲಿ ಬೃಹತ್ ಅಭಿಯಾನವನ್ನ ಕೂಡ ಹಮ್ಮಿಕೊಂಡಿದ್ದಾರೆ ಕೇಸರಿ ಪಡೆಯವರು. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ಎಂಬ ಸಂಕಲ್ಪವನ್ನ ಮಾಡಲಾಗ್ತದೆ. ಇವ್ರು ಯಾರು ಕೂಡ SIT ರಚನೆ ಆದಂಥ ಸಂದರ್ಭದಲ್ಲಿ ಇವರು ಧ್ವನಿಯನ್ನ ಎತ್ತಿರಲಿಲ್ಲ. ಯಾಕೆಂದ್ರೆ ಇದ್ರೂ ಇರಬಹುದೇನೋ ಅನ್ನುವಂಥ ಅನುಮಾನ, ಶಂಕೆ ಇವ್ರಿಗೂ ಕೂಡ ಇತ್ತು. ಯಾವಾಗ ಗುಂಡಿ ಬಗೆದಷ್ಟು ಆಳಕ್ಕೆ ಹೋದಷ್ಟು ಅಲ್ಲಿ ಏನೂ ಇಲ್ಲ ಅನ್ನುವಂಥದ್ದು ಗೊತ್ತಾಯ್ತು. ಈಗ ಕೂಗನ್ನ ಎತ್ತುತ್ತಾ ಇದ್ದಾರೆ. ಅರ್ಧಕ್ಕರ್ಧ ಕರ್ನಾಟಕದಲ್ಲೂ ಕೂಡ ಪ್ರತಿಭಟನೆಗಳು, ಹೋರಾಟಗಳು ಕೂಡ ಮಾಡಲಾಗ್ತದೆ ಧರ್ಮಸ್ಥಳದ ಪರವಾಗಿ. ಇನ್ನ ISI ನಕ್ಸಲ್ ಕೈವಾಡದ ಆರೋಪವನ್ನ ಮಾಡಲಾಗ್ತದೆ. ಧರ್ಮಸ್ಥಳ ವಿಚಾರದಲ್ಲಿ ಹೊರಗಿನವರ ಕೈವಾಡದ ಆರೋಪವನ್ನ ಮಾಡಲಾಗ್ತಾ ಇರುವಂಥದ್ದು. ಕಾಣದ ಕೈಗಳಿಂದ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ ಕೆಲವರು. ಪಾಕಿಸ್ತಾನದ ISI ಎಡಪಂಥೀಯರು ನಕ್ಸಲರ ಕೈವಾಡ ಇದೆಯಾ ಹಾಗಾದ್ರೆ? ಇದು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. SIT ರಚನೆ ಮಾಡಿರುವಂಥದ್ದೇ ವೇಸ್ಟ್ ಅಂತಿರೋದು ಯಾಕೆ ಹಾಗಾದ್ರೆ? ಈ ಪ್ರಶ್ನೆಗಳು ಬರ್ತವೆ. ದೂರುದಾರನ ಮೇಲೆ ಯಾಕಿಷ್ಟು ಮುತುವರ್ಜಿ? ಯಾಕಂದ್ರೆ SIT ರಚನೆ ಮಾಡದೆ ಹೋಗಿದ್ರೆ ಈ ಗೊಂದಲ ಕಂಟಿನ್ಯೂ ಆಗಿರೋದು. ಆಕ್ಚುಲಿ ರಾಜ್ಯ ಸರ್ಕಾರ SIT ರಚನೆ ಮಾಡಿದ್ದು ಮಾತ್ರ ಕರೆಕ್ಟ್ ಆಗಿದೆ. ಯಾಕೆಂದ್ರೆ ಇಲ್ಲಾಂದ್ರೆ ಎಲ್ಲರೂ ಅಲ್ಲೇನೋ ಆಗ್ಬಿಟ್ಟಿದೆ ಅಂತ ಒಂದು ವರ್ಗ, ಇನ್ನೊಂದು ವರ್ಗ ಬರೀ ಆತಂಕದಲ್ಲೇ ಇರೋದು. ಅಲ್ಲೇನೋ ಆಗ್ಬಿಟ್ಟಿದ್ಯಾ ಅನ್ನುವಂಥ ಅನುಮಾನಗಳು ಹಾಗೆ ಕಂಟಿನ್ಯೂ ಆಗ್ಬಿಟ್ಟಿರೋದು. ಇನ್ನು ಸೋಮವಾರದ ಸಸ್ಪೆನ್ಸ್ ಬಗ್ಗೆ ನೋಡಿದಾದ್ರೆ ಧರ್ಮಸ್ಥಳದ ಆರೋಪ ಟೀಕೆಗಳಿಗೆಲ್ಲ ಸೋಮವಾರ ಉತ್ತರ ಕೊಡುವಂತ ಸಾಧ್ಯತೆ ಸೆಷನ್ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಸೋಮವಾರ ಸದನದಲ್ಲೇ ಉತ್ತರವನ್ನ ನೀಡುವಂತ ಸಾಧ್ಯತೆ ಇದೆ. ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಪಕ್ಷಗಳ ಹಕ್ಕುಚ್ಯುತಿಗೂ ಕೂಡ ಮೊದಲೇ ಉತ್ತರ ಕೊಡಲಿಕ್ಕೆ ಸಿದ್ಧತೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರವೂ ಕೂಡ ಅಲ್ಲೊಂದು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಾ ಇದೆ. ಸರ್ಕಾರ ಅಂದ್ರೆ DK ಶಿವಕುಮಾರ್ ಅವರು ಮಾತನಾಡಿದ್ರು. ಅದು ಸದನದ ಒಳಗಡೆ ಹೇಳಿದ್ದಲ್ಲ, ಅವರು ಸದನದ ಹೊರಗಡೆ ಬಂದು ಷಡ್ಯಂತ್ರ ಆಗ್ತಾ ಇದೆ ಅಂತ ಇವಾಗ ಬಂದು ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ಮಾತಿನಿಂದಾಗಿ ಎಲ್ಲವೂ ಕೂಡ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ಷಡ್ಯಂತ್ರ ಅಂತ ಇವಾಗ ಯಾಕೆ ಮಾತು ಬರ್ತಾ ಇದೆ ಅಂದ್ರೆ ಅಲ್ಲಿ ಏನೂ ಸಿಗದಿರುವಂತ ಹಿನ್ನೆಲೆಯಲ್ಲಿ ಷಡ್ಯಂತ್ರ ಅನ್ನುವಂಥ ಆರೋಪವನ್ನ ಮಾಡಲಾಗ್ತದೆ. ಆದ್ರೆ ಇಲ್ಲಿ ಗೊಂದಲ ನಿವಾರಣೆ ಅಂದ್ರೆ ಏನೇನೆಲ್ಲ ಕುತೂಹಲ ಇತ್ತು ಅದೆಲ್ಲದಕ್ಕೂ ಕೂಡ SIT ತೆರೆಯನ್ನ ಎಳೆಯುವಂತ ಕೆಲಸ ಮಾಡ್ತಾ ಇದೆ. ಆಕ್ಚುಲಿ ಈ ವಿಚಾರದಲ್ಲಿ ಸರ್ಕಾರವನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಸ್ಪೆಷಲಿ ಸಿದ್ದರಾಮಯ್ಯ ಅವರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಆ ಕ್ರೆಡಿಟ್ ಹೋಗಲೇಬೇಕಾಗಿದೆ. ಬಿಕಾಸ್ ಯಾಕೆಂದ್ರೆ ನಾನಾ ರೀತಿಯಾದಂಥ ಆರೋಪಗಳು ಏನೇ ಬಂದರೂ ಕೂಡ ಯಾವ ಆರೋಪ ನಿಜ, ಯಾವ ಆರೋಪ ಸುಳ್ಳು ಅನ್ನುವಂಥದ್ದು SITಯ ಮುಖಾಂತರ ಈಗ ಬಯಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸರ್ಕಾರ ಕ್ರೆಡಿಟ್ ಹೋಗಬೇಕು. ಯಾಕೆಂದ್ರೆ ಸಾಕಷ್ಟು ವರ್ಷಗಳಿಂದ ಈ ಒಂದು ಆರೋಪವನ್ನು ಮಾಡಲಾಗ್ತಾ ಇತ್ತು. ಅದಕ್ಕೊಂದು ಕ್ಲಾರಿಟಿ ಈಗ ಸಿಗ್ತಾ ಇದೆ. ನೋಡೋಣ ಏನೇನಾಗುತ್ತೆ.